ಗರವಗಂ ಯಾಯ ರಾಘವೇಂದ್ರಾಯ ಸತ್ತದಂ ವರತಾಯ ಚ ಭಗತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ರಾಘವೇಂದ್ರ ತೀರ್ಥರ ಒಂದು ಗ್ರಂಥಗಳ ಒಂದು ಪುಂಜ ಏನಿದೆ, ಅದು ಒಂದೊಂದು ಗ್ರಂಥಗಳೂ ಕೂಡ ನಮಗೆ ಅನೇಕ ಇಷ್ಟಾರ್ಥಗಳನ್ನು ಕೊಡತಕ್ಕಂಥ ಗ್ರಂಥಗಳಾಗಿದೆ. ಆ ಗ್ರಂಥಗಳ ಪರಿಚಯ ನಾವು ಯಥಾಶಕ್ತಿ ಯಥಾಮತಿ ನಾವು ತಿಳ್ಕೊಳ್ಳೇಬೇಕು. ಅವರು ಮಾಡಿರತಕ್ಕಂಥದ್ದು ಸಂಕ್ಷೇಪ ಶಾಸ್ತ್ರಗಳು ನಾವು ನೋಡಿಬಿಟ್ರೆ ನಿಜವಾಗಲೂ ಇಷ್ಟು ಸಂಕ್ಷೇಪ ಮಾಡಿಕೊಟ್ರೂ ಕೂಡ ನಾವು ಓದಲಿಲ್ಲ ಅಂದರೆ ನಮ್ಮಂತಹ ಒಬ್ಬ ದೌರ್ಭಾಗ್ಯ ವ್ಯಕ್ತಿ ಇಲ್ಲ ಅಂತ ನಾವು ತಿಳ್ಕೋಬೇಕಾಗತ್ತೆ. ರಾಮಚಾರಿತ್ರ್ಯ ಮಂಜರಿ ಇದಲ್ಲ, ಅದು ಇರೋದು 24,000 ಶ್ಲೋಕಗಳು. ಅದನ್ನು ಕೇವಲ 11 ಶ್ಲೋಕದಲ್ಲಿ ಆ ರಾಮಚಾರಿತ್ರ್ಯ ಮಂಜರಿ ಹೇಳಿದ್ದಾರೆ ಅಂದರೆ ಇಷ್ಟನ್ನು ಕೂಡ ನಾವು ಆರಾಧನಾ ಕಾಲದಲ್ಲಿ ಪಾರಾಯಣ ಮಾಡೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದಮೇಲೆ ನಮ್ಮದು ದೌರ್ಭಾಗ್ಯ ಇನ್ನೂ ಮುಗಿದಿಲ್ಲ ಅಂತ ಅರ್ಥ ಒಂದು. ಹಾಗೆ ಕೃಷ್ಣ ಚಾರಿತ್ರ್ಯ ಮಂಜರಿ ದಶಮಸ್ಕಂದಲ್ಲಿ ಬರತಕ್ಕಂಥ 103 ಅಧ್ಯಾಯದಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಆ ಕಥೆಗಳೆಲ್ಲವನ್ನೂ ಕೂಡ ಕೇವಲ 28 ಶ್ಲೋಕದಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅಂದ ಮೇಲೆ ವಾಯುದೇವರ ಸಮಗ್ರ ಪರಿಚಯವನ್ನು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಅಣುಭಾಷ್ಯದಲ್ಲಿ ಮಧ್ವಾಚಾರ್ಯರು ಅನುವ್ಯಾಖ್ಯಾನ ಹೇಳ್ತಕ್ಕಂಥ ಅಂಶಗಳನ್ನು ಮತ್ತು ನ್ಯಾಯಸುಧಾದಲ್ಲಿ ಬರತಕ್ಕಂಥದ್ದನ್ನು ಅಧಿಕರಣ ಸಹಿತವಾಗಿ ಒಂದೊಂದು ವಾಕ್ಯಕ್ಕೆ ಇಷ್ಟೆಷ್ಟು ಅಧಿಕರಣಗಳು ಇಲ್ಲಿ ಅಭಿಪ್ರಾಯ ಇದೆ ಎಂಬುದಾಗಿ ಬರೆದಿದ್ದಾರೆ ಅಂದ ಮೇಲೆ ಇಷ್ಟೊಂದು ನಮಗೆ ರಸವತ್ತಾಗಿ ಒಳ್ಳೆಯ ಒಂದು ಸಾರವನ್ನು ತೆಗೆದು ನಮ್ಗೆ ಕೊಟ್ಟಿರುವಾಗ ಅದನ್ನೂ ನಾವು ತಿನ್ನೋದಿಲ್ಲ ಅಂತ ಹೇಳಿದ್ರೆ ಏನೋ ಎಲೆ ಹಾಕ್ಕೊಂಡು ಊಟ ಬಡಿಸ್ಕೊಂಡು ತಿನ್ಕೊಂಡು ಇದೆಲ್ಲ ಕಷ್ಟ. ಎಲ್ಲ ತಯಾರು ಮಾಡಿ ಪಂಚ ಅಮೃತವನ್ನು ಮಾಡಿ ಪಂಚಭಕ್ಷಣ ಮಾಡಿ ಒಂದು ಹಿಡಿ ಕೊಡ್ತಾ ಇದ್ದು ತೊಗೊಳಪ್ಪ ಅಂತ ಅದೂ ತಿನ್ನಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಾರಬ್ಧ ಇನ್ನೂ ಮುಗಿದಿಲ್ಲ ಅಂತ ಅರ್ಥ. ಇಂತಹ ರಾಘವೇಂದ್ರ ತೀರ್ಥರ 48 ಗ್ರಂಥಗಳಿದೆ ಅವರದು. ಆ 48 ಗ್ರಂಥಗಳಲ್ಲಿ ವಿಶೇಷ ಏನಂದರೆ ಅವರು 48 ವರ್ಷ ರಾಜ್ಯಭಾರ ಮಾಡಿದವರು, ಸಂಸ್ಥಾನದಲ್ಲಿ ಇದ್ದವರು, ವೇದಾಂತ ಸಾಮ್ರಾಜ್ಯ 48 ವರ್ಷ ಇದ್ದವರು. ಹಾಗೆ 48 ಗ್ರಂಥಗಳನ್ನು ಬರೆದಿದ್ದಾರೆ, ಇನ್ನೂ ಜಾಸ್ತಿ ಬರೆದಿದ್ದಾರೆ. 48ರಿಂದ ಹಿಡಿದು ಅಷ್ಟೊಂದು ಗ್ರಂಥ ಅವರು ಬರೆದಿದ್ದಾರೆ. ನಮ್ಮ ಜೀವನದಲ್ಲಿ ಯಾವ ನಮ್ಮ ಟೀಕಾರ ಗ್ರಂಥ ಓದಬೇಕಾಗಿದ್ದರೂ ಕೂಡ ಅದಕ್ಕೆ ಮೊದಲು ರಾಘವೇಂದ್ರ ತೀರ್ಥರ ಒಂದು ಗ್ರಂಥವನ್ನು ಇಟ್ಕೊಂಡು ನಾವು ಓದ್ಕೊಂಡು ಹೋದ್ವಿ ಅಂದರೆ ಎಲ್ಲ ಪ್ರಗತವಾದ ಗ್ರಂಥ ಸ್ಪಷ್ಟ ನಮಗೆ ಅರ್ಥ ಆಗೋಗುತ್ತೆ. ಯಾಕೆಂದರೆ ಅಲ್ಲಿ ಇರತಕ್ಕಂಥದ್ದು ಜಿಷ್ಟಿದಲ್ಲ, ಅದು ಅವ್ರು ಕೊಟ್ಬಿಡ್ತಾರೆ ಮೊದಲು. ಈಗ ಉಪನಿಷತ್ತುಗಳ ಖಂಡಾರ್ಥ ಏನದು ಸುಮ್ಮನೆ ನಾವು ಉಪನಿಷತ್ತುಗಳು ಅಂತ ಹೇಳಿದ್ರೆ, ಉಪನಿಷತ್ತು ಅಂದರೆ ಅದು ದೊಡ್ಡ ಸಮುದ್ರ. ಆ ಸಮುದ್ರವನ್ನು ಕೂಡ ಅವರು ಒಂದು ಪಾತ್ರೆಯಲ್ಲಿ ಹಿಡಿದು ಅದನ್ನು ಖಂಡಾರ್ಥ ರೂಪದಲ್ಲಿ ಅದನ್ನು ಪ್ರತಿಯೊಂದು ಆ ವೇದ ವಾಕ್ಯಗಳಿಗೆ ಉಪನಿಷತ್ ವಾಕ್ಯಗಳಿಗೆ ಪ್ರತಿ ಪದಾರ್ಥ ಮಣಿಮಂಜರಿ ಪದ ಬರೀತಲ್ಲ ಅರ್ಥ ಹಂಗೆ ಬರೆದು ನಮ್ಗೆ ಕೊಟ್ಟಿದ್ದಾರೆ ಅಂದರೆ ಇನ್ನೂ ನಾವು ಓದಲ್ಲ ಅಂತ ನಾವೇನು ಮಾಡೋದು? ಅದಕ್ಕಾಗಿ ದಶೋಪನಿಷದ ಅವರೇ ಹೇಳ್ತಾರೆ 10 ಉಪನಿಷತ್ತುಗಳು ವ್ಯಾಖ್ಯಾನ ಬರೆದಿದ್ದಾರೆ ರಾಘವೇಂದ್ರ. ಯಾಕೆ ಅಂದರೆ ಉಪನಿಷತ್ತೇ ನಮಗೆ ಬಂಡವಾಳ ಇರೋದು, ಅದು ಮಾಡಿದ್ದಾರೆ. ಇನ್ನು ಉದ್ಗ್ರಂಥಗಳೂ ಮಾಡಿದ್ದಾರೆ. ಅಂದರೆ ಏನು, ಪರಿಮಳವನ್ನೂ ಬರೆದಿದ್ದಾರೆ. ರಾಘವೇಂದ್ರ ತೀರ್ಥರ ವೈಶಿಷ್ಟ್ಯ ಅಂತ ಹೇಳಿದ್ರೆ ಶ್ರೀಮಧ್ವ ಕಲ್ಪವೃಕ್ಷ ಜಯಾಚಾರತು ದೇರವ ಚಿಂತಾಮಣಿಸ್ತು ವ್ಯಾಸಾರ್ಯ ಅಂತ ಹಿಂಗೆ ಹೇಳ್ತಾ ಇದ್ದೀವಿ. ಈಗ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಈ 3 ಆಚಾರಗಳು ಕೂಡ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದವರು ರಾಘವೇಂದ್ರ ಸ್ವಾಮಿಗಳು. ಅಂದರೆ ಟೀಕಾರಾಯರಿಗೆ ಅವರೇನು ಗ್ರಂಥ ಇದೆ ಅದಕ್ಕೆ ಸುಮಾರು 18 ಟೀಕೆಗಳಿಗೆ ಅವರು ಭಾವದೀಪ ಬರೆದಿದ್ದಾರೆ. ಮಧ್ವಾಚಾರ್ಯ ಬರೆದಿದ್ದಕ್ಕಂಥ ಅಣುಭಾಷ್ಯಕ್ಕೆ ತತ್ವಮಂಜರಿ ಬರೆದಿದ್ದಾರೆ, ಟೀಕಾಕಾರರು ಆಗಿಬಿಟ್ರು. ಆಮೇಲೆ ವ್ಯಾಸರಾಜರು ಬರೆದಕ್ಕಂಥ ಗ್ರಂಥಗಳೇನಿದೆ ಅದು ಪ್ರಕಾಶಾದಿಗಳು, ನ್ಯಾಯದೀಪಾದಿಗಳು ಅದನ್ನು ಬರೆದಿದ್ದಾರೆ ಅಂತ ಹೇಳಿದ ಮೇಲೆ ಇಂತಹ ಗ್ರಂಥಗಳು ಅಣುವಾಗಬಲ್ಲ, ಮಹತ್ತಾಗಬಲ್ಲ, ಎರಡೂ ಮಾಡಬಲ್ಲರವರು. ಆದ್ದರಿಂದ ಅಂತಹ ಸಾಮರ್ಥ್ಯವುಳ್ಳ ಗ್ರಂಥಗಳನ್ನು ನಾವು ನೋಡಲಿಲ್ಲ ಅಂದರೆ ಬರೀ ಊಟ ಉಪಚಾರಕ್ಕಾಗಿ ಮಾತ್ರ ರಾಯರನ್ನು ನಾವು ಅವಲಂಬಿಸಿದ್ವಿ ಅಷ್ಟೇ. ಆದರೆ ಅವರ ಗ್ರಂಥಗಳ ಬಗ್ಗೆ ಓದಲಿಲ್ಲ ಅಂದರೆ ಅವರು ಬಂದಿದ್ದೇ ಗ್ರಂಥಗಳಿಗಾಗಿ. ಗ್ರಂಥವನ್ನು ಕೊಟ್ಟು ಸಜ್ಜನರನ್ನು ಮುಕ್ತಿಯ ಕಡೆ ಕರ್ಕೊಂಡು ಹೋಗೋಣ ಅಂತ ಬಂದವರು. ಇಲ್ಲೇ ಅವರೊಬ್ಬರೇ ಮುಕ್ತಿ ಹೋಗೋದಾದರೆ ಪ್ರಹ್ಲಾದರಾದಿಗೆ ನರಸಿಂಹದೇವರು ಮೋಕ್ಷ ಕೊಡ್ತೀನಿ ಅಂತ ಹೇಳಿದಾಗ ಏತಾನ್ ಸರ್ವಾನ್ ಕೃಪಣಾನ್ ವಿಹಾಯಾಹಂ ಏಕೈವ ಕಥಂ ವಿಮೋಕ್ಷ ಅಂತ ಯಾಕೆ ಹೇಳ್ತಾ ಇದ್ರು? ಅವರೆಲ್ಲ ಕರ್ಕೊಂಬರ್ಬೇಕು ಅಂತ ಬಂದವರು. ಯಾಕೆ? ಅವರು ಉಪಾಸ್ಯ ಮೂರ್ತಿ ರಾಮಚಂದ್ರ ಎಲ್ಲನ ಕರ್ಕೊಂಡೇ ವೈಕುಂಠಕ್ಕೆ ಹೋದವನವನು. ಅವರ ಪ್ರತಿಬಿಂಬ ಅಲ್ವಾ ಇವರು ಕರ್ಕೊಂಡೇ ಬರಬೇಕು. ಇಂಥ ಸಂದರ್ಭದಲ್ಲಿ ಅವರು
ಪರಮಾತ್ಮ ಮೆಚ್ಚಿಸೋದು ಹೇಗೆ? ಒಂದೇ ಅವನು ಪ್ರಸನ್ನ ಆದರೆ ಮೋಕ್ಷ, ಇಲ್ಲದ್ರಿಲ್ಲ. ಪ್ರಸನ್ನ ಆಗೋದು ಹೇಗೆ ಅಂದರೆ ಯಾದೃಶಿ ಪ್ರೀತಿ ಈಡ್ಯಸ್ಸಿ ವಿಷ್ಣೋ ಜ್ಞಾನೋತ್ಕರ್ಷರಿ ಜ್ಞಾತರಿ. ಪರಮಾತ್ಮನ ಜ್ಞಾನವನ್ನು ತಿಳ್ಕೊಂಡವರು ಎಷ್ಟು ಪ್ರೀತಿಯೋ ಅಷ್ಟು ಪ್ರೀತಿ ಬೇರೆ ಯಾವುದಿಂದೂ ಪರಮಾತ್ಮನ ಬರೋದಿಲ್ಲ. ಅದು ಪ್ರಸನ್ನನಾದ ಅಂದರೆ ಮೋಕ್ಷ ಕೊಡ್ತಾನೆ ಅಂತ ಹೇಳಿದ ಮೇಲೆ ಆ ಪರಮಾತ್ಮನ ತತ್ವಜ್ಞಾನವನ್ನು ಪರೋಕ್ಷ ಜ್ಞಾನವನ್ನು ಕೊಳ್ಳಿಕ್ಕಾಗಿ ಬಂದ ಅಪರೋಕ್ಷ ಜ್ಞಾನಿಗಳು ಇವರು. ಆದ್ದರಿಂದ ಆ ಗ್ರಂಥಗಳನ್ನು ನಾವು ಓದಲಿಲ್ಲ ಅಂತ ಹೇಳಿದ್ರೆ ರಾಯರ ಹೋಗ್ಬಿಟ್ಟು ಬರೀ ಲೌಕಿಕವನ್ನು ಮಾತ್ರ ಕೇಳ್ತಾ ಇರಬಾರ್ದು. ಸ್ವಾಮಿ ಒಂದು ಸ್ವಲ್ಪ ಯಾವುದೋ ಒಂದು ಶಾಸ್ತ್ರ ಓದುವಂತೆ ಅನುಗ್ರಹ ಮಾಡ್ರಪ್ಪ ಅಂತ ನಮಗೆ ಕೇಳಬೇಕಲ್ವ. ಇದೆಲ್ಲ ಎಲ್ಲರಿಗೂ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಭಕ್ತಿ ಸುಧಾ ಈ ಚಾನಲ್ ಅಂತ ಒಂದೇನಿದೆ, ಅದು ಹೇಳಿದಂತೆ ಸುಧಾದಿ ಗ್ರಂಥಗಳ ಸಾರವನ್ನು ಏನು ರಾಯರು ಬರೆದಿದ್ದಾರೆ ಆ ಸುಧಾವನ್ನು ಸಮಸ್ತ ಭಕ್ತರಿಗೂ ಕೂಡ ಹಂಚಲಿಕ್ಕೋಸ್ಕರವಾಗಿ ತನ್ನ ಮೂಲಕ ಭಕ್ತಿ ಎಂಬತಕ್ಕಂಥದ್ದು ಉಂಟಾಗಿ ಪರಮಾತ್ಮ ಕಡೆ ಹೋಗಲಿಕ್ಕೋಸ್ಕರವಾಗಿ ಈ ಒಂದು ಚಾನಲ್ ತಯಾರಾಗಿದೆ. ಅದರಲ್ಲಿ ಮುಂದೆ ಒಂದೊಂದೇ ಗ್ರಂಥಗಳನ್ನು ನಾವು ರಾಘವೇಂದ್ರ ತೀರ್ಥರ ಗ್ರಂಥಗಳನ್ನು ಎಷ್ಟಾಗುತ್ತೋ ಅಷ್ಟು ನಮ್ಮ ಬುದ್ಧಿಗೆ ಮೀರದಂತೆ, ನಿಮ್ಮ ಬುದ್ಧಿ ಕೂಡ ಮೀರದಂತೆ ಈ ಭಕ್ತಿ ಸುಧಾ ಚಾನಲ್ ಏನಿದೆ ಅದರ ಮೂಲಕವಾಗಿ ರಾಘವೇಂದ್ರ ತೀರ್ಥರ ಎಲ್ಲ ಗ್ರಂಥಗಳನ್ನು ಕೂಡ ಸಾರಸ್ವತ ಪ್ರಪಂಚಕ್ಕೆ ಒಂದು ಪರಿಚಯ ಮಾಡಿಕೊಳ್ತಕ್ಕಂಥ ಅವಕಾಶ ಇದೆ. ಇದಕ್ಕೆಲ್ಲ ನೀವು ಸನ್ನದ್ಧರಾಗಿ ಇದನ್ನು ಉಪಯೋಗ ಮಾಡಿಕೊಂಡಾಗ ಮಾತ್ರ ನಮ್ಮ ಶ್ರಮ ಅದು ಪೂರ್ಣ ಆಗತ್ತೆ. ಶ್ರಮ ಪಟ್ಟಿದ್ದು ಕೂಡ ನಮ್ಮ ಶ್ರಮ ಅನಿಸೋದಿಲ್ಲ. ಅದಕ್ಕಾಗಿ ಎಲ್ಲರೂ ಕೂಡ ಈ ಒಂದು ಗ್ರಂಥವನ್ನು ನೀವು ಇಟ್ಕೊಂಡು ಬೇಕಾದ್ರೆ ಪಾಠ ಹೇಳುವಾಗ ಪುಸ್ತಕ ಕೈಲಿ ಇಟ್ಕೊಂಡಿದ್ರೂ ಪರವಾಗಿಲ್ಲ, ಹಾಗಿದ್ದೂ ಪರವಾಗಿಲ್ಲ, ಅದಾಗಲಿಲ್ಲ ಅಂದರೆ ಆಮೇಲೆ ನೋಡಿದ್ರೂ ಪರವಾಗಿಲ್ಲ. ಅಂತೂ ಇದನ್ನು ಉಪಯೋಗ ಮಾಡಿಕೊಂಡಾಗ ಮಾತ್ರ ನಮ್ಮ ಶ್ರಮ ಎಂಬುದು ಸಾರ್ಥಕವಾಗತ್ತೆ. ಆ ಶ್ರಮ ಆಗೋದಿಲ್ಲ, ಆ ಆಶ್ರಮ ಇದಲ್ಲ ಯಾವುದು ರಾಘವೇಂದ್ರ ತೀರ್ಥರು ಆಶ್ರಮ, ಅವರೆಷ್ಟು ಶ್ರಮ ಪಟ್ಟರು ಪಾಪ, ಅದಕ್ಕೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ. ಆ ಶ್ರಮದಿಂದ ಬಂದಿರತಕ್ಕಂಥ ಇದು ಶ್ರಮವೇ ಅಲ್ಲ. ಆದ್ದರಿಂದ ಇದನ್ನು ನಾವು ಒಳ್ಳೆ ಸುಲಿದ ಬಾಳೆ ಹಣ್ಣಿನಂದದಿ ನಾವು ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಈ ಚಾನೆಲ್ ಮಾಡ್ತಾ ಇದೆ. ಇದಕ್ಕೆ ನೀವೆಲ್ಲರ ಹಾರೈಕೆ ಮತ್ತು ನಿಮ್ಮ ಪ್ರಶಂಸನೆಗಳು, ನಿಮ್ಮ ಎಲ್ಲ ರೀತಿಯಾದಕ್ಕಂಥ ಆಶೀರ್ವಾದಗಳು ಈ ಒಂದು ಚಾನೆಲ್ ಮೇಲೆ ಇರಲಿ ಎಂಬುದಾಗಿ ಹೇಳಿ ಅದನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣ.